ಸ್ಲಮ್ಗೆ ಮಾದೇವಪುರಕ್ಕೆ ಒಂದೇ ಫಿಕ್ಸ್ ಮಾಡಿಲ್ಲ. ಪ್ಲೀಸ್, ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ಪ್ಲೀಸ್ ಕೇಳಿಸ್ಕೊಳ್ತೀರಾ? ನಾನು ಆಗಲೇ ಕೇಳಿದ್ದೇನೆ, ನಿಮ್ಮ ಬುದ್ಧಿ ನನ್ನ ಮೇಲೆ ಪ್ರಯೋಗ ಮಾಡಬೇಡಿ ಅಂತ. ನಿಮ್ಮಷ್ಟು ಬುದ್ಧಿವಂತ ಅಲ್ಲ ನಾನು, ಆದರೆ ಕಾಮನ್ ಸೆನ್ಸ್ ಇದೆ ನನಗೆ. ನಿಮ್ಮದು ಟಾರ್ಗೆಟ್ ಫಿಕ್ಸ್ ಆಗಿರೋದು MG ರೋಡ್ಗೆ. ನಿಮಗೆ ಒಂದೇ ಟಾರ್ಗೆಟ್ ಇರೋದಿಲ್ಲ. ಸ್ಲಮ್ ಇದ್ದರೆ ಸ್ಲಮ್ ನೋಡಿಕೊಂಡು ಹಿಸ್ಟಾರಿಕಲ್ ಆ್ಯಾವ್ರೇಜ್ ಮೇಲೆ ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ. ಪ್ಲೀಸ್ ಡೋಂಟ್ ಇವೆಲ್ಲ ನನಗೆ ಎಲ್ಲೋ ನನಗೆ ಕಳಿಸ್ಬೇಡಿ. ಎಲ್ಲೋ ಹೋಗಿ ಕಳ್ಸೋಕ್ಕಲ್ಲ ನಾನು ಇಲ್ಲಿ ಬಂದು ಕೂತಿರೋದು. ನಾನು ಹೇಳಿದ್ದನ್ನು ಗಂಭೀರವಾಗಿ ತಗೊಂಡು ನೀವೇನೇ ಸಮಸ್ಯೆ ಇದ್ರೂ ಹೇಳಿ, ಕೇಳ್ತೇನೆ. ಆದರೆ ಯು ಟೇಕ್ ಮೀ ಫಾರ್ ಗ್ರಾಂಟೆಡ್, ಐ ಡೋಂಟ್ ಲೈಕ್ ಇಟ್. ಏನು MG ರೋಡ್ಗೂ ಸ್ಲಮ್ಗೂ ಒಂದೇ ಇಟ್ಟಿದ್ದಾರಾ? ಒಂದೇ ಇಟ್ಟಿದ್ದೀರೇನ್ರಿ ನೀವು? ನಿಮಗೆ ಅಷ್ಟು ಗೊತ್ತಿಲ್ವಾ ಸ್ಲಮ್ ಇದೆ ಅಲ್ಲಿ ಅಂತ? ಅವ್ರಿಗೆ MG ರೋಡ್ ಟಾರ್ಗೆಟ್ ಕೊಟ್ಟಿದ್ದೀರಾ ತಾವಾಗಾದ್ರೆ? ಹಿಸ್ಟಾರಿಕಲ್ ಮೇಲೆ ಯಾರೂ ಸಿಗಲಿಲ್ಲ, ನಾನೇ ಸಿಗ್ತೀನಿ ನಿಮಗೆ ಈ ಥರ ಉತ್ತರ ಕೊಡೋದಕ್ಕೆ. ಪುಲ್ಕೇಶಿ ನಗರ್ ಯಾರು? ನಾನು ಪದೇ ಪದೇ ಹೇಳಿದ್ದೇನೆ, ಬೆಂಗಳೂರು ಒಂಥರ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಬೆಂಗಳೂರು ಅಂತ. ಇದನ್ನು ಕಾಪಾಡಬೇಕಾಗಿರೋದು, ಇದನ್ನು ಇನ್ನಷ್ಟು ಸುಧಾರಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇಲ್ಲ ಅಂತೇಳಿದರೆ ಇದರ ಪರಿಣಾಮ ಬರೀ ಬೆಂಗಳೂರಿಗರ ಮೇಲೆ ಆಗೋದಿಲ್ಲ, ಇದರ ಪರಿಣಾಮ ರಾಜ್ಯದ ಮೇಲೇನೂ ಆಗುತ್ತೆ, ದೇಶದ ಮೇಲೇನೂ ಆಗುತ್ತೆ, ದೇಶದ ಸಂಪತ್ತು ಮೇಲೇನೂ ಆಗುತ್ತೆ, ಆದಾಯದ ಮೇಲೆ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಬೆಂಗಳೂರಿಂದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸಸ್ ಹೋಗುತ್ತೆ ಬೆಂಗಳೂರಿಂದ. ಸೊ ಎಕ್ಸ್ಪೋರ್ಟ್ ಅರ್ನಿಂಗ್ಸು, ಜಾಬ್ಸ್, ಆಪರ್ಚುನಿಟೀಸ್, ಇನ್ವೆಸ್ಟ್ಮೆಂಟ್ಸ್, ಟೆಕ್ನಾಲಜಿ, ಡೈನಾಮಿಸಮ್, ಯಾವುದು ತಗೊಳ್ಳಿ ಎಲ್ಲ ದೃಷ್ಟಿಯಿಂದನೂ ಕೂಡ ಇಟ್ ಈಸ್ ದಿ ಮೋಸ್ಟ್ ಕ್ರೂಷಿಯಲ್ ಸಿಟಿ. ಸೊ ಇದು ಫ್ಯೂಚರಲ್ಲೂ ಕೂಡ ಇದೇ ರೀತಿ ಸಸ್ಟೈನ್ ಆಗಬೇಕು ಅಂದರೆ ಸುಧಾರಣೆ ಅಂತೂ ಆಗಬೇಕು. ಆ ಸುಧಾರಣೆ ನಮ್ಮಿಂದನೇ ಆಗಬೇಕು. ಫಸ್ಟು ನಾವು ಮಾಡದೆ ಬೆರಳು ಇನ್ನೊಬ್ಬರ ಕಡೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಸ್ಟು ನಮ್ಮದು ಸರಿ ಮಾಡ್ಕೊಂಡು ನಾವು, ಈಗ ಜನ ನೀವು ಸ್ವಲ್ಪ ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡಬೇಕು ಅಂತ ನಾವೇನಾದರೂ ಜನಕ್ಕೆ ಕೇಳಿದರೆ ಅವರು ಫಸ್ಟ್ ಹೇಳ್ತಾರೆ ನೀವು ಸರಿ ಹೋಗಿ, ಆಮೇಲೆ ನಾವು ವಿಚಾರ ಮಾಡೋಣ ಅಂತ. ನಮ್ಮ ವ್ಯವಸ್ಥೆ ಏನಿದೆ ಅಂತ ನಾನು ಬಿಡಿಸಿ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಸುಧಾರಣೆ ಅಂತೂ ಆಗಬೇಕು. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಮಗೆ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಂಗಳೂರು ಆಡಳಿತದಲ್ಲಿ ಸುಧಾರಣೆ ಆಗಬೇಕು ಅಂತ. ಅದ್ರ ಕಡೆಗೆ ನಾವು ಕೂಡ ಹೆಚ್ಚಿನ ಪ್ರಯತ್ನ ಮಾಡ್ತೇವೆ. ಅದರಲ್ಲಿ ನಿಮ್ಮ ಸಹಕಾರ ಭಾಳ ಅಗತ್ಯ. ಮಾಡಿದ್ದೀರಾ, ನಾನು ಜಾಸ್ತಿ ಅದ್ರ ಕಡೆಗೆ ಗಮನ ಕೊಡೋದಕ್ಕೆ ಹೋಗೋದಿಲ್ಲ. ಮುಂದೆ ಇವಾಗ ನೀವು ಜೊತೆಗೆ ಕೆಲಸ ಮಾಡುವಾಗ ತಾವು ಸ್ವಲ್ಪ ಸಾರ್ವಜನಿಕರ ಹಿತವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು. ನೀವೆಲ್ಲ ಭಾಳ ಬುದ್ಧಿವಂತರಿದ್ದೀರಾ, ಭಾಳ ಟ್ಯಾಲೆಂಟೆಡ್ ಇದ್ದೀರಾ, ಭಾಳ ಕೇಪಬಲ್ ಇದ್ದೀರಾ, ಅದಕ್ಕಾಗೇ ಬೆಂಗಳೂರಿನಲ್ಲಿದ್ದೀರಾ, ನನಗೂ ಗೊತ್ತಿದೆ. ಆದರೆ ಸಿಸ್ಟಮಲ್ಲಿ ಎಲ್ಲದಕ್ಕೂ ಕೂಡ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರುತ್ತೆ. ಅತಿ ಬುದ್ಧಿವಂತಿಕೆ ನಿಮ್ಮ ಕೆಲಸದಲ್ಲಿ ತೋರಿಸಿ ನನ್ನ ಮೇಲೆ ಪ್ರಯೋಗ ಬರಬೇಡಿ. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ನಾವು ಕೇಳೋದು ಸಾರ್ವಜನಿಕರ ಕೆಲಸ ಕೇಳ್ತೀವಿ ಬಿಟ್ಟರೆ ನಮ್ಮ ವೈಯಕ್ತಿಕ ಯಾವುದು ನನಗೆ ಬೇಕಾಗಿಲ್ಲ. ವೈಯಕ್ತಿಕಕ್ಕೆ ನಾನೇನಾದರೂ ನಿಮಗೆ ಫೋನ್ ಮಾಡಿದರೆ ಅದು ಆದರೆ ಮಾಡಿ, ಆಗದೆ ಇದ್ದರೆ ಬಿಟ್ಬಿಡಿ. ದಟ್ ಈಸ್ ನಾಟ್ ದ ಇಶ್ಯೂ. ಸಾರ್ವಜನಿಕರಿಗೆ ನಾವು ಒಳ್ಳೆ ಆಡಳಿತ ಕೊಡಬೇಕು, ಬೆಂಗಳೂರು ಸುಧಾರಣೆ ಆಗಬೇಕು. ಹಿಂದೆ ನಾನು ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ಆ ಇಲಾಖೆಗೆ ಗೌರವ ತಗೊಂಡು ಬರೋ ಥರ ಸುಧಾರಣೆಯನ್ನು ಪ್ರತಿಯೊಂದು ಇಲಾಖೆ ನಾನು ಯಾವುದರಲ್ಲಿ ಮಾಡಿದ್ದೀನಿ ಅಲ್ಲಿ ಎಲ್ಲ ಕಡೆ ಮಾಡಿದ್ದೀನಿ. ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇಲಾಖೆ ತಗೊಂಡ್ರೂ ಕೂಡ ನಾನು ಬಿಟ್ಟು ಬರೋವಾಗ ನಮ್ಮ ಅಧಿಕಾರಿಗಳು ಕೂಡ ಸಮಾಜದಲ್ಲಿ ತಲೆ ಎತ್ಕೊಂಡು ಗೌರವದಿಂದ ಓಡಾಡ್ಬೋದು. ಆ ಥರ ಬದಲಾವಣೆ ತೊಗೊಂಡು ಬರುವಂಥ ಕೆಲಸ ನಾವು ಮಾಡಿದ್ದೀವಿ. ಸೊ ನಿಮ್ಮ ಸಹಕಾರ ಇದ್ದರೆ ಬೆಂಗಳೂರಲ್ಲೂ ಕೂಡ ನೀವು ಸಮಾಜದಲ್ಲಿ ತಲೆ ಎತ್ಕೊಂಡು ಹೆಮ್ಮೆಯಿಂದ ಓಡಾಡ್ಬೋದು. ಆ ಥರ ಸುಧಾರಣೆ ತರಬಹುದು. ಆದರೆ ನಿಮ್ಮ ಸಹಕಾರ ಅವಶ್ಯಕ. ನಾವೆಲ್ಲ ಸೇರಿ ಟೀಮ್ ಆಗಿ ಕೆಲಸ ಮಾಡಿದರೆ ಯಾವುದೂ ಅಸಾಧ್ಯ ಇಲ್ಲ. ಬೆಂಗಳೂರು ಕಾಂಪ್ಲಿಕೇಟೆಡ್ ಇದೆ, ಚಾಲೆಂಜಿಂಗ್ ಇದೆ, ಬಟ್ ನಥಿಂಗ್ ದಟ್ ಕ್ಯಾನಾಟ್ ಬಿ ಓವರ್ಕಮ್ ವಿತ್ ಟೀಮ್ ವರ್ಕ್. ಸೊ ಐ ಹೋಪ್ ವಿ ಕ್ಯಾನ್ ಆಲ್ ವರ್ಕ್ ಟುಗೆದರ್ ಫಾರ್ ದ ಸೇಕ್ ಆಫ್ ಬೆಂಗಳೂರು, ಬೆಂಗಳೂರಿನ ನಿವಾಸಿಗಳ ಸಲುವಾಗಿ, ರಾಜ್ಯ ದೇಶದ ಸಲುವಾಗಿ
ನಾವೆಲ್ಲರೂ ಕೂಡ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಣ ಅಂತ ತಮ್ಮಲ್ಲಿ ಮತ್ತೊಮ್ಮೆ ನನ್ನ ಪ್ರಾಸ್ತಾವಿಕ ಮನವಿ. ಸೊ ಈಗ ಸ್ಟಾರ್ಟ್ ಮಾಡಿ.